ಓಂ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಆರ್ಕೆ ಟಿವಿಗೆ ಸ್ವಾಗತ. ಈ ದಿನದ 12 ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. 14/5/2025 ಬುಧವಾರ, ದ್ವಿತೀಯ, ಜ್ಯೇಷ್ಠ ನಕ್ಷತ್ರ, ಶಿವಯೋಗ, ಗರಿಜಕರಣ. ಮೊದಲನೆಯದಾಗಿ ಮೇಷರಾಶಿ. ವ್ಯಾಪಾರಕ್ಕಾಗಿ ಪ್ರಯಾಣ, ಮಾನಸಿಕ ದುಃಖ, ತಾಯಿಯ ಜೊತೆ ಕಲಹ, ಒಡಹುಟ್ಟಿದವರು ಸಹಾಯ ಮಾಡುವರು, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ವೃಷಭ ರಾಶಿ. ವ್ಯಾಪಾರದಲ್ಲಿ ನಷ್ಟ, ಮಕ್ಕಳಿಂದ ತೊಂದರೆ, ಕುಟುಂಬದವರಿಂದ ನಿಂದನೆ, ಪಾಲುಗಾರಿಕೆಯಲ್ಲಿ ಲಾಭ, ರೋಹಿಣಿ ನಕ್ಷತ್ರದವರಿಗೆ ಶುಭವಾಗುವುದು. ಮಿಥುನ ರಾಶಿ. ತಾಯಿಯಿಂದ ಲಾಭ, ವಾಹನ ಲಾಭ, ಗೃಹ ಲಾಭ, ಒಡಹುಟ್ಟಿದವರ ಚಿಂತೆ, ಪುನರ್ವಸು ನಕ್ಷತ್ರದವರಿಗೆ ಅಶುಭ. ಕಟಕ ರಾಶಿ. ವೃತ್ತಿಯಲ್ಲಿ ನಷ್ಟ, ಉದ್ಯೋಗಕ್ಕಾಗಿ ಪ್ರಯಾಣ, ವಿದ್ಯಾರ್ಥಿಗಳಿಗೆ ಶುಭ, ವೃತ್ತಿ ಯೋಗ, ಪುಷ್ಯ ನಕ್ಷತ್ರದವರಿಗೆ ಶುಭವಾಗುವುದು. ಸಿಂಹ ರಾಶಿ. ದೇವಾಲಯದ ದರ್ಶನ ಮಾಡುವಿರಿ, ವಿದ್ಯಾರ್ಥಿಗಳಿಗೆ ಶುಭ, ತಂದೆಗೆ ಧನಲಾಭ, ಕುಟುಂಬದಲ್ಲಿ ಆನಂದ, ಸಂಗಾತಿಯಿಂದ ಕಿರಿಕಿರಿ ಆಗುವುದು. ಕನ್ಯಾ ರಾಶಿ. ಉದ್ಯೋಗದಲ್ಲಿ ತೊಂದರೆ, ಮೇಲಾಧಿಕಾರಿಯಿಂದ ನಿಂದನೆ, ಪ್ರಯಾಣದಲ್ಲಿ ವಿಫಲ, ಒಡಹುಟ್ಟಿದವರ ಚಿಂತೆ, ಹಸ್ತ ನಕ್ಷತ್ರದವರಿಗೆ ಶುಭವಾಗುವುದು. ತುಲಾ ರಾಶಿ. ತಂದೆಗೆ ಪಾಲುಗಾರಿಕೆಯಲ್ಲಿ ಲಾಭ, ಕುಟುಂಬದವರಿಂದ ನಿಂದನೆ, ವ್ಯಾಪಾರದಲ್ಲಿ ನಷ್ಟ, ವಿಶಾಖ ನಕ್ಷತ್ರದವರಿಗೆ ಅಶುಭ. ವೃಶ್ಚಿಕ ರಾಶಿ. ಮಾನಸಿಕ ದುಃಖ, ವ್ಯಾಪಾರ ಲಾಭ, ಧನಲಾಭ, ಸ್ನೇಹಿತರಿಂದ ಸಹಾಯ, ಅನುರಾಧ ನಕ್ಷತ್ರದವರಿಗೆ ಶುಭವಾಗುವುದು. ಧನಸ್ಸು ರಾಶಿ. ಸಂಗಾತಿಯಿಂದ ಸಹಾಯ ಲಾಭ, ಮಕ್ಕಳಿಂದ ಆನಂದ, ವಿದ್ಯಾರ್ಥಿಗಳಿಗೆ ಶುಭ, ವೃತ್ತಿಯಲ್ಲಿ ಬಡ್ತಿ, ತಾಯಿಯಿಂದ ಮಾರ್ಗದರ್ಶನ ದೊರೆಯುವುದು. ಮಕರ ರಾಶಿ. ವಾಹನದಿಂದ ಕಿರಿಕಿರಿ, ತಂದೆಗೆ ಧನಲಾಭ, ಮನೆಯಲ್ಲಿ ಸಂತೋಷದ ವಾತಾವರಣ, ತಂದೆಯಿಂದ ಲಾಭ, ಶ್ರವಣ ನಕ್ಷತ್ರದವರಿಗೆ ಶುಭವಾಗುವುದು. ಕುಂಭರಾಶಿ. ವ್ಯಾಪಾರಕ್ಕಾಗಿ ಪ್ರಯಾಣ, ಹೊಸ ಯೋಜನೆಯ ಚಿಂತೆ, ವೃತ್ತಿಯಲ್ಲಿ ಕಿರಿಕಿರಿ, ಪೂರ್ವಭಾದ್ರ ನಕ್ಷತ್ರದವರಿಗೆ ಅಶುಭ. ಮೀನರಾಶಿ. ಧನಲಾಭ, ಸಂಗಾತಿಯಿಂದ ಸಹಾಯ, ತಂದೆಯಿಂದ ಪಾಲುಗಾರಿಕೆಯಲ್ಲಿ ಲಾಭ, ವಾಹನದಿಂದ ಲಾಭ, ಗೃಹ ಲಾಭ, ಉತ್ತರ ಭಾದ್ರ ನಕ್ಷತ್ರದವರಿಗೆ ಶುಭವಾಗುವುದು. ಇದೇ ತರ ದಿನ ಭವಿಷ್ಯಕ್ಕಾಗಿ ನೋಡ್ತಾ ಇರಿ ಆರ್ಕೆ ಟಿವಿ ಕನ್ನಡ. ಧನ್ಯವಾದ.